ವೀಕ್ಷಕರದು 2020 ನವೆಂಬರ್ 10ನೇ ತಾರೀಕು. ಸ್ಥಳ ಮಧ್ಯಪ್ರದೇಶದ ಗ್ವಾಲಿಯರ್ ನಗರ. ಆಗಷ್ಟೇ ಅಲ್ಲಿನ ವಿಧಾನಸಭಾ ಎಲೆಕ್ಷನ್ ನಡೆದು ಮತ ಎಣಿಕೆ ನಡೆಯೋದರಲ್ಲಿತ್ತು. ಕೌಂಟಿಂಗ್ನ ವೇಳೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಇಡೀ ಗ್ವಾಲಿಯರ್ನ ಮತ ಎಣಿಕಾ ಕೇಂದ್ರಗಳ ಭದ್ರತಾ ವ್ಯವಸ್ಥೆಯ ಜವಾಬ್ದಾರಿಯನ್ನ ಅಲ್ಲಿನ ಡಿಎಸ್ಪಿಗಳಾಗಿದ್ದಂತಹ ರತ್ನೇಶ್ ಸಿಂಗ್ ಹಾಗೂ ಅರ್ಜುನ್ ಭದೌರಿಯಾ ಎಂಬ ಇಬ್ಬರು ಅಧಿಕಾರಿಗಳಿಗೆ ವಹಿಸಲಾಗಿತ್ತು. ಎಲೆಕ್ಷನ್ ಡ್ಯೂಟಿ ಆಗಿದ್ರಿಂದ ಇಬ್ರು ಕೂಡ ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿದ್ರು. ಅವರು ಅವತ್ತು ರಾತ್ರಿ ಇಡೀ ಮತ ಎಣಿಕಾ ಕೇಂದ್ರಗಳ ಕಾವಲಿನ ಗಸ್ತನ್ನ ತಿರುಗಬೇಕಿತ್ತು. ಮಧ್ಯರಾತ್ರಿ 1 ಗಂಟೆವರೆಗೂ ಭದ್ರತಾ ಏರ್ಪಾಡಲ್ಲಿ ಮಗ್ನರಾಗಿದ್ದಂತಹ ಅಧಿಕಾರಿಗಳು ಅಪರಾತ್ರಿ ಮೀರುತ್ತಿದ್ದ ಹಾಗೆ ಕಚೇರಿಯಿಂದ ಹೊರಬಂದ್ರು. ಆ ರಾತ್ರಿ ಅವರಿಬ್ರು ಕೂಡ ಅನಿರೀಕ್ಷಿತ ಘಟನೆಯೊಂದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗಲಿದ್ರು. ಆದ್ರೆ ಈ ಬಗ್ಗೆ ಅವರಿಗೆ ಯಾವ ಮುನ್ಸೂಚನೆ ಕೂಡ ಇರಲಿಲ್ಲ. ಸರ್ಕಾರಿ ವಾಹನದಲ್ಲಿ ಅವರು ರಸ್ತೆ ಗಸ್ತು ತಿರುಗುವಾಗ ಆ ತಡರಾತ್ರಿ ರಸ್ತೆ ಮೇಲೆ ಬಿದ್ದು ಪ್ರಕಾಶಿಸುತ್ತಿದ್ದಂತಹ ಅವರ ಕಾರಿನ ಲೈಟ್ನಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರಿಗೆ ರಸ್ತೆ ನಡುವೆ ಕಾಣಿಸ್ತಾ. ಆ ವ್ಯಕ್ತಿ ನೋಡೋದಕ್ಕೆ ಭಿಕ್ಷುಕನ ಹಾಗೆ ಗೋಚರಿಸ್ತಾ ಇದ್ದ. ಅಪರಾತ್ರಿಯಲ್ಲಿ ಅನಿರೀಕ್ಷಿತವಾಗಿ ತಮ್ಮ ಮಾರ್ಗ ಮಧ್ಯ ಕಂಡ ಆ ವ್ಯಕ್ತಿಯನ್ನ ನೋಡಿದವರೇ ಅಧಿಕಾರಿಗಳು ಪರಸ್ಪರ ಮುಖ ನೋಡಿಕೊಂಡು ಕಾರ್ ನಿಲ್ಲಿಸಿ ಆ ವ್ಯಕ್ತಿ ಬಳಿ ಬಂದು, ಯಾರ್ ನೀನು, ಇಲ್ಲೇನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವರ ಪ್ರಶ್ನೆಗಳಿಗೆ ಆ ವ್ಯಕ್ತಿ ಉತ್ತರಿಸಲಿಲ್ಲ. ಅವರಿಗೆ ಉತ್ತರವನ್ನು ಕೊಡುವಷ್ಟು ಶಕ್ತಿ ಕೂಡ ಆತನಲ್ಲಿ ಇರಲಿಲ್ಲ. ಅವನ ಮೌನವನ್ನು ಗಮನಿಸಿದ ಇಬ್ರು ಅಧಿಕಾರಿಗಳು ತಮ್ಮ ಬಳಿ ಇದ್ದ ಒಂದು ಕೋಟ್ ಹಾಗೂ ಬೂಟ್ಗಳನ್ನ ಆ ವ್ಯಕ್ತಿಗೆ ನೀಡಿ ಧರಿಸುವಂತೆ ಕೇಳ್ಕೊಂಡ್ರು. ಆ ಚಳಿಯಲ್ಲಿ ವ್ಯಕ್ತಿ ಅರೆಬರೆ ಬಟ್ಟೆಯನ್ನ ಧರಿಸಿ ನಡುಗುತ್ತಾ ಅವಸ್ಥೆಯನ್ನ ಪಡ್ತಾ ಇದ್ದ. ತಕ್ಷಣ ಇವರು ಮಾನವೀಯತೆಯ ದೃಷ್ಟಿಯಿಂದ ಆತನ ಮೈ ಕವರ್ ಮಾಡೋದಕ್ಕೆ ಹಾಗೂ ಆತನ ಮೈ ಬೆಚ್ಚಗಿರೋದಕ್ಕೆ ಇವರು ಈ ರೀತಿ ಮಾಡಿದ್ರು. ಆದ್ರೆ ಅವರು ಹಾಗೆ ಮಾಡಿದ ತಕ್ಷಣವೇ ಅಲ್ಲೊಂದು ಪವಾಡವೇ ನಡೆದು ಹೋಯ್ತು. ದೈಹಿಕ ಹಾಗೂ ಮಾನಸಿಕವಾಗಿ ಜರ್ಜರಿತನಾಗಿದ್ದ ಆ ವ್ಯಕ್ತಿ ಆ ಪೊಲೀಸ್ ಕೋಟ್ ಅನ್ನು ಧರಿಸಿದ ಮರುಕ್ಷಣವೇ ಆತನಲ್ಲಿ ಅದ್ಯಾವ ಶಕ್ತಿ ಸಂಚಲನವಾಯಿತು, ಯಾವ ಬಗೆಯ ವೈಬ್ರೇಷನ್ ಉಂಟಾಯ್ತೋ ಗೊತ್ತಿಲ್ಲ. ವ್ಯಕ್ತಿ ಕೋಟ್ ಧರಿಸಿದ ತಕ್ಷಣ ಕೋಮಾದಲ್ಲಿದ್ದಂತಹ ವ್ಯಕ್ತಿಯು ಪ್ರಜ್ಞೆಗೆ ಮರುಕಳಿಸುವಂತೆ ದುತ್ತನೆ ಎದ್ದು ನಿಂತು ಅರಳು ಕಂಗಳಿಂದ ಆ ಅಧಿಕಾರಿಗಳ ಕಡೆಗೆ ನೋಡ್ತಾನೆ. ಬರೀ ನೋಡಿದ್ದು ಮಾತ್ರ ಅಲ್ಲ, ಅವ್ರ ಹೆಸರಿಡಿದು ಕೂಗ್ದ ಕೂಡ. ಆ ವ್ಯಕ್ತಿ ಆ ಅಧಿಕಾರಿಯನ್ನ ಗಟ್ಟಿಯಾಗಿ ತೋಮರ್ ಭದೌರಿಯಾ ಅಂತ ಕೂಗ್ದ. ಆತ ಹಾಗೆ ಕೂಗಿದ ತಕ್ಷಣ ಇದ್ದ ಅಧಿಕಾರಿಗಳು ಕೂಡ ನಿಬ್ಬೆರಗಾಗ್ತಾರೆ. ಇಂತಹ ಸರಿ ಹೊತ್ತಲ್ಲಿ ತಮ್ಮ ಹೆಸರನ್ನ ಇಷ್ಟು ಸ್ಪಷ್ಟವಾಗಿ ಕೂಗಿದ ಆ ವ್ಯಕ್ತಿಯ ಕಡೆಗೆ ಆಶ್ಚರ್ಯಚಕಿತರಾಗಿ ನೋಡಿದ ಅಧಿಕಾರಿಗಳಿಗೆ ಶಾಕ್ ಹೊಡೆದಂತಹ ಅನುಭವ. ಅವರು ಕೂಡಲೇ ಅವನ ಬಳಿ ಬಂದ್ರು. ಅವ್ನು ನಮ್ಮ ಹೆಸರನ್ನ ಇಷ್ಟು ಸರಿಯಾಗಿ ಕೂಗಿದ್ದಾನೆ ಅಂದ್ರೆ ಖಂಡಿತ ಅವನಿಗೆ ನಮ್ಮ ಪರಿಚಯ ಇದ್ದೇ ಇರುತ್ತೆ. ಆದ್ರೆ ಆ ವ್ಯಕ್ತಿ ಯಾರು? ಆ ಅಧಿಕಾರಿಗಳಿಗೆ ತಮ್ಮ ಹೆಸರನ್ನ ಇಷ್ಟು ಸ್ಪಷ್ಟವಾಗಿ ಕರೆದ ವ್ಯಕ್ತಿ ಯಾರು ಅಂತ ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಅವರು, ನೀನ್ ಯಾರು, ನಮ್ಮ ಹೆಸರು ನಿನಗೆ ಹೇಗೆ ಗೊತ್ತು, ನಿನಗೆ ನಮ್ಮ ಪರಿಚಯ ಇದೆಯಾ ಅಂತ ಕೇಳಿದ್ರು. ಆದ್ರೆ ಆ ವ್ಯಕ್ತಿ ಅದಕ್ಕೆ ಯಾವ ಉತ್ತರವನ್ನು ಕೂಡ ಕೊಡ್ಲಿಲ್ಲ. ಅಧಿಕಾರಿಗಳು ಕೂಡಲೇ ಅಲ್ಲಿಯೇ ಇದ್ದ ತಮ್ಮ ಸ್ಟಾಫ್ ಅನ್ನ ಕರೆದು ಆತನನ್ನ ಕಾರಲ್ಲಿ ಕೂರಿಸಿ ಹತ್ತಿರದ ಸ್ಟೇಷನ್ಗೆ ಕರೆದೊಯ್ತಾರೆ. ಕಾರ್ನಲ್ಲೂ ಕೂಡ ಆತನ ಬಗ್ಗೆ ವಿಚಾರಣೆ ಮಾಡಿದಾಗ ಆತನಿಂದ ಯಾವ ಉತ್ತರ ಕೂಡ ಸಿಗೋದಿಲ್ಲ. ಇನ್ನು ಸ್ಟೇಷನ್ ಹತ್ತಿರವಾಗ್ತಾ ಇದ್ದಂತೆ ಕೆಳಗಿಳಿದ ವ್ಯಕ್ತಿಯ ಮುಖ ಅಲ್ಲಿನ ಪ್ರಖರ ಬೆಳಕಲ್ಲಿ ತುಸು ಸ್ಪಷ್ಟವಾಗಿ ಕಂಡಾಗ ಅಧಿಕಾರಿಗಳಿಗೆ ಆತನನ್ನ ನೋಡಿ ಒಂದು ಕ್ಷಣ ಚುಳುಕು ಹೊಡೆದಂತಾಯ್ತು. ಗಡ್ಡ ಹಾಗೂ ಮೀಸೆಗಳಿಂದ ತುಂಬಿದ್ದ ಆ ಮುಖ ಅವರಿಗೆ ಈ ಹಿಂದೆ ಪರಿಚಯವಿದ್ದ ಮುಖದಂತೆ ಭಾಸವಾಯಿತು. ಯಾರೀತ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಅಲ್ಲೊಂದು ರೋಚಕ ಹಿನ್ನೆಲೆ ತೆರೆದುಕೊಳ್ಳುತ್ತೆ. ತಮ್ಮ ಹೆಸರನ್ನ ಹಿಡಿದು ಕೂಗಿದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆತ ಒಂದು ಕಾಲದ ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾ ಎಂಬ ಸತ್ಯ ಅವರಿಗೆ ಗೊತ್ತಾಗಿತ್ತು. 1999ರ ಬ್ಯಾಚಿನ ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾ ತೋಮರ್ ಹಾಗೂ ಭದೌರಿಯಾರ ಆಪ್ತ ಸಹೋದ್ಯೋಗಿ ಹಾಗೂ ಸ್ನೇಹಿತನಾಗಿದ್ದ. ಯಾವಾಗ ಈತ ಕಳೆದು ಹೋಗಿದ್ದ ತಮ್ಮ ಸಹೋದ್ಯೋಗಿ ಅಂತ ಅವರಿಗೆ ಖಾತ್ರಿ ಆಯ್ತು, ಅವರು ಆ ರಾತ್ರಿ ಅಲ್ಲಿಯೇ ಅವನನ್ನ ಜೋಪಾನವಾಗಿ ತಮ್ಮ ಬಳಿ ಇರಿಸಿಕೊಂಡ್ರು. ಅದಲ್ಲದೆ ಮಾನಸಿಕ ಸ್ಥೀಮಿತತೆ ಕಳ್ಕೊಂಡಿದ್ದಂತಹ ಆತನಿಗೆ ಸೂಕ್ತ ಚಿಕಿತ್ಸೆಗೆ ಎಲ್ಲಾ ವಿಧದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅವರಿಗೆ ಇದೆಲ್ಲ ನಿಜಕ್ಕೂ ನಂಬೋದಕ್ಕೆ ಅಸಾಧ್ಯವಾಗಿತ್ತು. ಕೇವಲ ಒಂದೇ ರಾತ್ರಿಯಲ್ಲಿ ಏನೆಲ್ಲ ನಡೀತು. ಹಿಂದೊಮ್ಮೆ ತಮ್ಮ ಜೊತೆ ಪೊಲೀಸ್ ಆಗಿದ್ದಂತಹ ಮನೀಶ್ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಸಿಗ್ತಾನೆ ಅಂತ ಸಣ್ಣ ಕಲ್ಪನೆ ಕೂಡ ಅವರಿಗೆ ಇರಲಿಲ್ಲ. ನಮ್ಮ ಜೊತೆ ಸೇವೆ ಸಲ್ಲಿಸಿದ್ದ ಆತನಿಗೆ ಯಾಕೆ ಇಂತಹ ದುಸ್ಥಿತಿ ಬಂತು, ಆತನ ಬದುಕಲ್ಲಿ ಆಗಿದ್ದಾದ್ರೂ ಏನು, ಆತನ ಈ ಸ್ಥಿತಿಗೆ ಕಾರಣ ಯಾರು ಅಂತ ಕಂಡು ಹಿಡಿಯುವತ್ತ ಈಗ ಆತನ ಸ್ನೇಹಿತರು ಮುಂದಾಗ್ತಾರೆ. ವೀಕ್ಷಕರೇ, ಈ ಮನೀಶ್ ಮಿಶ್ರಾ ಅವ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ 5ರಿಂದಲೂ ನಾಪತ್ತೆಯಾಗಿದ್ದ ಮನೀಶ್ ಮಿಶ್ರಾ ಗ್ವಾಲಿಯರ್ನ ಬೀದಿಗಳಲ್ಲಿ ಸರಿಸುಮಾರು 15 ವರ್ಷಗಳಿಂದಲೂ ಈ ರೀತಿ ದಿಕ್ಕಿಲ್ಲದೆ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದ ಸಂಗತಿ ಅವರಿಗೆ ತಿಳಿಯುತ್ತೆ. 1999ರಲ್ಲಿ ರತ್ನೇಶ್ ಹಾಗೂ ಅರ್ಜುನ್ರ ಜೊತೆಯಲ್ಲೇ ಮನೀಶ್ ಕೂಡ ಸಬ್ ಇನ್ಸ್ಪೆಕ್ಟರ್ ಆಗಿ ಇಲಾಖೆಗೆ ಕಾಲಿಟ್ಟವರು. ಅವರ ಬ್ಯಾಚ್ ನಲ್ಲಿ ಅತ್ಯಂತ ನಿಪುಣ ಶೂಟರ್ ಅಂದ್ರೆ ಈ ಮನೀಶೇ. ಅಲ್ಲಿಂದ ಕೆಲವಾರು ವರ್ಷಗಳವರೆಗೆ ಸ್ಟೇಷನಿನ ಇನ್ಚಾರ್ಜ್ ನಲ್ಲಿದ್ದಂತಹ ಮನೀಶ್ 2005ರಲ್ಲಿ ಕಾರಣಾಂತರಗಳಿಂದ ಮೆಂಟಲ್ ಇನ್ಬ್ಯಾಲೆನ್ಸ್ ಆಗಿ ಸೇವೆಯಿಂದ ದೂರವಾಗ್ತಾರೆ. ಆ ಬಳಿಕ ಅವರ ಹೆಂಡತಿಯೂ ಕೂಡ ಅವರನ್ನ ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಮನೀಶ್ ಆರೈಕೆ ಮಾಡೋರಿಲ್ಲದೆ ಬೀದಿಗೆ ಬರ್ತಾರೆ. ಇತ್ತ ರತ್ನೇಶ್ ಹಾಗೂ ಅರ್ಜುನ್ ತಮ್ಮ ಸ್ನೇಹಿತನಿಗೆ ಒದಗಿದ ಸ್ಥಿತಿಗೆ ಬಹಳವೇ ಮುರುಗಿದ್ರು. ಮನೀಶ್ ಅವರಿಬ್ಬರಿಗೂ ಆಪ್ತ ಸ್ನೇಹಿತನಾಗಿದ್ದ. ಈಗ ರತ್ನೇಶ್ ಹಾಗೂ ಅರ್ಜುನ್ ಇಬ್ರು ಕೂಡ ಡಿಎಸ್ಪಿಗಳಾಗಿದ್ದಾರೆ. ಮಾನಸಿಕ ಸ್ಥೀಮಿತೆ ಇಲ್ಲದ ಕಾರಣ ಸ್ನೇಹಿತ ಮನೀಶ್ ಇವತ್ತು ಈ ಸ್ಥಿತಿಯಲ್ಲಿ ಅವರಿಗೆ
ಪತ್ತೆಯಾಗಿದ್ದ. ಆತನ ಕಡೆಯವರು ಯಾರಾದರೂ ಇದ್ದಾರಂತ ಇವರು ಪರಿಶೀಲನೆಗೆ ಮುಂದಾದ್ರು. ದೂರದ ಚೀನಾದಲ್ಲಿ ಮನೀಶ್ನ ಸೋದರರೊಬ್ಬರು ವಾಸವಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ. ತಕ್ಷಣವೇ ಅವರನ್ನ ಸಂಪರ್ಕ ಮಾಡಿ ಈ ಒಂದು ವಿಷಯವನ್ನು ಅವರಿಗೆ ಮುಟ್ಟಿಸ್ತಾರೆ. ಅವರು ಕೂಡಲೇ ಭಾರತಕ್ಕೆ ಬಂದು ಮನೀಶ್ರನ್ನ ಭೇಟಿಯಾಗುವುದಾಗಿ ತಿಳಿಸ್ತಾರೆ. ಅವರಿಗೆ ಮನೀಶ್ರ ಮುಂದಿನ ಕಾಳಜಿ ಹಾಗೂ ಕೇರನ್ನ ಒಪ್ಪಿಸಲಾಯಿತು. ಮನೀಶ್ರ ಸೋದರ ಈ ಎಲ್ಲಾ ಬಾಧ್ಯತೆಗಳನ್ನು ಕೂಡ ತನ್ನ ಹೆಗಲಿಗೆ ಹಾಕೊಂಡ್ರು. ಶಾರ್ಪ್ ಶೂಟರ್ ಆಗಿದ್ದಂತಹ ಮನೀಶ್ ಮಿಶ್ರಾಗೆ ಏನಾಯಿತು? ಅವರು 1999ರಿಂದ 2005ರವರೆಗೂ ಉದ್ಯೋಗದಲ್ಲಿದ್ದರು. ಆ ಬಳಿಕ ಉದ್ಯೋಗದಲ್ಲಿನ ಒಂದಷ್ಟು ಒತ್ತಡಗಳಿಂದ ಅವರಿಗೆ ಮಾನಸಿಕ ಸಮಸ್ಯೆ ಉಂಟಾಯಿತು. ಅದಲ್ಲದೆ ಅವರ ತಂದೆ ತಾಯಿಗೂ ವಯಸ್ಸಾಗಿತ್ತು. ಮನೀಶ್ ಮಾನಸಿಕವಾಗಿ ಜರ್ಜರಿತರಾಗಿ ಮೊದಲ 5-6 ತಿಂಗಳು ಮನೆಯಲ್ಲೇ ಉಳಿದ್ರು. ಅದಾದ ಬಳಿಕ ಅವರನ್ನು ಮಾನಸಿಕ ಕೇಂದ್ರಗಳಿಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವ ಕಾರ್ಯಗಳು ಕೂಡ ನಡೆದವು. ಆದರೆ ಮನೀಶ್ ಎಲ್ಲಿಯೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಪಡೆಯಲಿಲ್ಲ. ಯಾವುದೇ ಕೇಂದ್ರಕ್ಕೆ ಸೇರಿದ್ರೂ ಕೂಡ ಅವರು ಅಲ್ಲಿಂದ ಪರಾರಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದಾದ ಬಳಿಕ ಅವರ ಪತ್ನಿ ಕೂಡ ಅವರಿಂದ ದೂರವಾದ್ರು. ಇನ್ನು ಮನೀಶ್ ಮನೆಯಲ್ಲೂ ಇರದೆ ಆಸ್ಪತ್ರೆಗಳಲ್ಲೂ ಇರದೆ ಬೀದಿಯಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಅವರ ವಯೋವೃದ್ಧ ತಂದೆ ತಾಯಿಯರಿಗೆ ಅವರನ್ನ ಹಿಡಿಯುವುದೇ ಕಷ್ಟವಾಯಿತು. ಕಡೆಗೂ ಮನೀಶ್ರ ಬದುಕು ಫುಟ್ಪಾತ್ಗೆ ಬಂದಿತ್ತು. ಇನ್ನು ಈ ಮನೀಶ್ರ ಕುಟುಂಬ ಸಾಮಾನ್ಯವಾದದ್ದೇನಲ್ಲ. ಅವರ ತಂದೆ ಹಾಗೂ ಅಂಕಲ್ ಕೂಡ ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲೇ ಇದ್ದವರು. ಅವರ ಸೋದರ ಹಾಗೂ ತಂಗಿ ಕೂಡ ಪೊಲೀಸ್ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದವರು. ಈ ಮನೀಶ್ ಅವರ ಚಿಕಿತ್ಸೆಗೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು. ಮನೀಶ್ ಅಲ್ಲಿಂದ ತಲೆಮರೆಸಿಕೊಂಡು ತನ್ನವರೆಲ್ಲ ದೂರ ಮಾಡಿಕೊಂಡು ಬಂದಿದ್ರು. ಈಗ ಅವರನ್ನ ಹತ್ತಿರದ NGO ಕೃಪೋಪೋಷಿತ ಆಶ್ರಮವೊಂದಕ್ಕೆ ಸೇರಿಸಿ ಅವರನ್ನ ಚಿಕಿತ್ಸೆಗೆ ಎಲ್ಲಾ ವಿಧದ ಅನುಕೂಲತೆಯನ್ನು ಕೂಡ ಮಾಡಲಾಗಿತ್ತು. ಇವರ ಕತೆ ಮಾಧ್ಯಮಗಳಿಗೆ ತಿಳಿದು NDTVಯ ರಿಪೋರ್ಟರ್ ಆದಂತಹ ಅನುರಾಗ್ ದ್ವಾರಿ ಅವರು ಮನೀಶ್ರನ್ನ ಆಶ್ರಮಕ್ಕೆ ಸೇರಿಸ್ತಿರುವ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಟ್ವಿಟರ್ನಲ್ಲಿ ಮೊದಲ ಬಾರಿಗೆ ಹಂಚಿಕೊಂಡಿದ್ರು. ಮನೀಶ್ ಮನೆಯಿಂದ ತಪ್ಪಿಸಿಕೊಂಡು ಇಷ್ಟು ಕಾಲದವರೆಗೂ ಧಾಟಿಯಾದ ಬೀದಿಗಳಲ್ಲಿ ಅಲಿಯುತ್ತಿದ್ರು ಕೂಡ ಯಾರಿಗೂ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ದೇವರ ದಯೆ ಎನ್ನುವಂತೆ ಅವರು ಒಂದು ದಿನ ಅವರ ಬ್ಯಾಚ್ಮೆಂಟ್ಗೆ ಅಚಾನಕ್ ಆಗಿ ಸಿಕ್ಕಿದ್ರು. ಅವನು 1999ರ ಬ್ಯಾಚ್ನಲ್ಲಿ ನಮ್ಮ ಜೊತೆನೆ ಪೋಸ್ಟಿಂಗ್ ಆಗಿದ್ದವನು. ಬಹಳ ಚುರುಕು ಸ್ವಭಾವದ ಮನೀಶ್ ನಮ್ಮ ಟೀಮಲ್ಲೇ ಫೈನೆಸ್ಟ್ ಶಾರ್ಪ್ ಶೂಟರ್ ಎನ್ಸ್ಕೊಂಡಿದ್ದ. ಆದರೆ ಇವತ್ತಿನ ಆತನ ಸ್ಥಿತಿಗೆ ನಾವು ಮೂಕರಾಗಿದ್ದೇವೆ ಅಂತ ರತ್ನೇಶ್ ಮಾಧ್ಯಮಗಳಿಗೆ ತಿಳಿಸಿದ್ರು. ಇನ್ನು ಮನೀಶ್ರ ಪತ್ನಿಯು ಕೂಡ ಜುಡಿಷಿಯಲ್ ವಿಭಾಗದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದವರು. ಅಫಿಷಿಯಲ್ ಮನೆತನದಿಂದ ಮೇಲೆ ಬಂದ ಮನೀಶ್ ಅದ್ಯಾವ ಒತ್ತಡಕ್ಕೆ ಸಿಲುಕಿ ಹೀಗಾದ್ರೂ ಗೊತ್ತಿಲ್ಲ. ಅವನಿಗೆ ಇಲ್ಲಿ ಸೂಕ್ತ ಚಿಕಿತ್ಸೆಗೆ ಏರ್ಪಾಡನ್ನ ಮಾಡಿದ್ದೇವೆ. ಮುಂಚಿನ ಸ್ಥಿತಿಗೆ ಆತ ಬರಲಿ ಎಂಬುದಷ್ಟೇ ನಮ್ಮ ಆಶಯ. ಅಂತಹ ಚುರುಕು ಬುದ್ಧಿಯ ಆಫೀಸರ್ ನಮ್ಮ ಇಲಾಖೆಗೆ ಈಗಲೂ ಕೂಡ ಅವಶ್ಯ ಅಂತ ಅರ್ಜುನ್ ಹಾಗೂ ರತ್ನೇಶ್ ಅಭಿಪ್ರಾಯ ಪಡ್ತಾರೆ. ಅಷ್ಟೆಲ್ಲ ದಾರುಣ ಸ್ಥಿತಿಗೆ ಮನೀಶ್ ತಲುಪಿದ್ರು ಕೂಡ ಅವತ್ತು ತನ್ನ ಸ್ನೇಹಿತರ ಹೆಸರನ್ನ ತತ್ಕ್ಷಣ ನೆನಪು ಮಾಡಿಕೊಂಡಿದ್ದನ್ನ ಸ್ಮರಿಸುವ ರತ್ನೇಶ್ ಹಾಗೂ ಅರ್ಜುನ್ ಮನೀಶ್ ಖಂಡಿತ ಮುಂಚಿನ ಸ್ಥಿತಿಗೆ ಬರ್ತಾನೆ ಅಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಮಾನಸಿಕ ಸ್ಥೀಮಿತತೆ ಇರದ ಮನೀಶ್ ಅವತ್ತು ಹೇಗೆ ತಮ್ಮ ಸ್ನೇಹಿತರನ್ನ ಆ ರಾತ್ರಿಯಲ್ಲಿ ಕರಾರುವಕ್ಕಾಗಿ ನೆನಪು ಮಾಡಿಕೊಂಡ್ರು. ಅವರ ಸ್ನೇಹಿತರ ಹೆಸರು ಅವ್ರಿಗೆ ಗೊತ್ತಿದ ಮೇಲೆ ತಮ್ಮ ಮನೆಯ ವಿಳಾಸ ಹಾಗೂ ಮನೆಯವರ ನೆನಪು ಅವ್ರಿಗೆ ಇಷ್ಟು ವರ್ಷಗಳಲ್ಲಿ ಬರ್ಲಿಲ್ವಾ? ಅವತ್ತು ಪೊಲೀಸ್ ಕೋಟ್ ಧರಿಸಿದ ಬಳಿಕ ಅವರಲ್ಲಿ ಅದ್ಯಾವ ಶಕ್ತಿ ಹೊಕ್ಕಿತ್ತು? ನಿಜಕ್ಕೂ ಈ ರೀತಿ ಎಲ್ಲಾದರೂ ಜರುಗುತ್ತಾ ಎಂಬುದೇ ಇವತ್ತಿಗೂ ಕೂಡ ಉಳಿದಿರುವಂತಹ $1 ಮಿಲಿಯನ್ ಪ್ರಶ್ನೆ. ಈಗ ಮನೀಶ್ ಆಲ್ಮೋಸ್ಟ್ ಗುಣ ಹೊಂದ್ತಾ ಇದ್ದಾರೆ. ಇನ್ನು ಮನೀಶ್ರ ಜೀವನದ ಕಹಿಯೆಲ್ಲ ಕರಗಿ ಮುಂಚಿನ ಸುಖ ಶಾಂತಿ ಅವರಿಗೆ ಸಿಗಲಿ, ಅವ್ರ ಬದುಕು ಎಲ್ಲರಂತೆ ಹೊಸ ತಿರುವನ್ನ ಪಡೀಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಮುಗಿಸೋಣ. ನಮಸ್ಕಾರ.